ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಅಂತಂದರೆ ಇವಾಗ ಕಾರಿಂದನೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ವಿ. ಇವಾಗ ಬೆಂಗಳೂರಿಂದ ಊರ ಕಡೆ ಹೊರಟಿದ್ವಿ. ಸೊ ಏನೇನು ಮಾಡ್ತೀವಿ ಇವತ್ತಿನ ಡೈಲಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ವಿ. ಸೊ ಬನ್ನಿ ಏನೇನು ಮಾಡ್ತೀವಿ. ಪೆಟ್ರೋಲ್ ಹಾಕ್ಸೋಣ ಅಂತ ಬಂದಿದ್ದೀವಿ. ಇವಾಗ ಹಾಕ್ಸ್ಕೊಂಡು ಹೊರಟಿದ್ವಿ. ಬನ್ನಿ ನೋಡೋಣ ಏನೇನು ಮಾಡ್ತೀವಿ ಇವತ್ತು. ಫ್ರೆಂಡ್ಸ್ ಬನ್ನಿ ಹೋಗೋಣ. ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ನೋಡಿ. ಇವಾಗ ಟೋಲ್ ಹತ್ರ ಹೋಗ್ತಾ ಇದ್ದೀವಿ. ಹೆವಿ ಬಿಸಿಲು, ಗಾಡಿ ಬೇರೆ ಓಡ್ಸೋಕ್ಕಾಗಲ್ಲ ಈ ಬಿಸಿಲಲ್ಲಿ. ಇವಳಂತೂ ವಿಡಿಯೋ ಒಂದು ಮಾಡ್ತಾಳಷ್ಟೇ, ಆ ಗಾಡಿ ಮಾತ್ರ ಓಡ್ಸೋಕ್ಕೆ ಬರಲ್ಲ. ಏನು ಮಾಡೋದು ಹೇಳಿ. ಮಾತಾಡಿ ಏನಾದರೂ. ನೋಡಿ ಫ್ರೆಂಡ್ಸ್, ಸ್ನ್ಯಾಪ್ ಮಾತ್ರ ಚೆನ್ನಾಗಿ ಹಾಕ್ತಾಳೆ, ವಿಡಿಯೋ ಮಾಡು ಅಂದರೆ ಮಾತ್ರ ಮಾಡಲ್ಲ. ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೆ ಇನ್ವೆಸ್ಟ್ ಹಾಕಿಲ್ಲ ಅಂತ ಹಾಕ್ತಾ ಇದ್ದೀನಿ. ನಿಮಗೆ ಬೇರೆ ನಿಲ್ಲಿಸ್ಬೇಕಂತೆ ಇವಳಿಗೆ. ಎಲ್ಲಿ ನಿಲ್ಸೋದು, ಒಳ್ಳೆ ಕಡೆ ನೋಡ್ಬಿಟ್ಟು ನಿಲ್ಸೋಣ. ಮಾತಾಡಿ. ಟೋಲಂತೂ ಕಟ್ಟೋಕ್ಕಾಗಲ್ಲ. 50 ರೂಪಾಯಿ 60 ರೂಪಾಯಿ ಮಾಡಿದ್ದಾರೆ ಫ್ರೆಂಡ್ಸ್. ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ವಿ. ಬೇರೆ ತಿಂಡಿ ಬೇರೆ ಕೊಡಬೇಕಂತೆ. ಎಲ್ಲೂ ಕೊಡಿಸೋದು ಅಂತ ಗೊತ್ತಾಯ್ತಿಲ್ಲ. ತಗೊಳ್ಳೋ ಎಲ್ಲೂ ಸಿಗ್ತಾ ಇಲ್ಲ. ಹಂಗೆ ನೋಡ್ಕೊಂಡು ಹೋಗ್ತಾ ಇವಳಿಗೆ. ಅದೊಂದು ಐತೆ ನೋಡಿ, ಕಾಡ್ ಪಾಪ. ನಮ್ಮನೆ ಕಾಡ್ ಪಾಪ ಇದು. ಹಾಯ್ ಮಾಡು. ಯಾವುದೋ ಒಂದು ಹೋಟೆಲ್ ಸಿಕ್ತು. ಇವಾಗ ತಿಂಡಿ ತಿನ್ನೋಕೆ ನಿಲ್ಲಿಸುವ. ಇಳಿಯೇ. ನೆಲಮಂಗ್ಲದ ಹತ್ರ ಯಾವುದೋ ಒಂದು ಹೋಟೆಲ್ ಸಿಕ್ತು ಗಾಯ್ಸ್. ತಿಂಡಿ ತಿನ್ನೋಣ ಅಂತ ಬಂದಿದ್ವಿ. ಇವನಿಗಂತೂ ತಿಂಡಿ ತಿನ್ಬೇಕೇನೋ. ಏನು ತಿಂದೆ? ಹಾಂ, ಅಲ್ಲಿ ನೋಡಿ ಗೈಸ್, ದುಡ್ಡು ತರಕ್ಕೆ ಹೋಗಿ ಎಲ್ಲೆಲ್ಲೋ ಹುಡುಕ್ತಿದ್ದಾಳೆ. ಇವತ್ತೆಲ್ಲ ಟ್ರೀಟ್ ಅವಳದೆ. ನೋಡಿ ಫ್ರೆಂಡ್ಸ್, ಬತ್ತಾವಳೆ. ಏನು ತಿಂತಿ? ಪೂರಿ ತಗೊಂಡಿದ್ದೀವಿ. ನೋಡಿ ಇಲ್ಲಿ ನಡೀಲಿ ನಮ್ಮನೆ ಬಾಡ್ಗನ್ನ ತಿನ್ನೆ. ಲಾಕ್ ಓಪನ್ ಮಾಡೆ. ಲಾಕ್ ಓಪನ್ ಆಗಿಲ್ಲ. ಹಿಂದೆ ಬಾ. ಈ ಬಿಸಿಲಲ್ಲಿ ಕಾರ್ ಓಡಿಸೋದಕ್ಕೆ ಅಯ್ಯೋ, ಟೋಲು 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 ಟೋಲು. ಫ್ರೆಂಡ್ಸ್, ಇವಾಗ ಏನು ಗೊತ್ತಾ, ನೆಲಮಂಗ್ಲ ಟೋಲಲ್ಲಿ ಇದ್ದೀವಿ. ಈ ಟೋಲಿಗೆ ಅರ್ಧ ದುಡ್ಡು ಕಟ್ಟಬೇಕಲ್ಲ ನಾವು. ಏನು ಮಾಡೋದು ಹೇಳಿ. ಈ ಟೋಲೆ ಒಂದು ಈ ಬಸ್ಸಲ್ಲೇ
ಒಂದು ಫ್ರೀ ಬಸ್ ಇತ್ತು, ಹೆಂಗಿದ್ರು ಆರಾಮಾಗಿ ಹೋಗ್ಬೋದಿತ್ತು. ಎಲ್ಲ 1000 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಹೋಗೋದಕ್ಕೆ, ಟೋಲು ಈ ಟೋಲ್ ದುಡ್ಡು ಅದೆಲ್ಲನೂ ಮಾಡೋದಕ್ಕೆ ಫ್ರೀ ಬಸ್ ಇತ್ತು, ಕೆಂಪಸ್ ಹತ್ಕೊಂಡು ಹೋಗ್ಬೋದಿತ್ತ ಅಲ್ವೇನೆ. ನಾನಂತೂ ಬಸ್ಸಲ್ಲಿ ಹೋಗಲ್ಲ. ಕುಣಿಗಲ್ ಟು ಹಾಸನ್ 120 ಕಿಲೋಮೀಟರ್ ಇದೆ. ಹಾಸನ್ ನೋಡಿ ಫ್ರೆಂಡ್ಸ್, ಚಂದ್ರಾಯಪಟ್ಟಣ ಬಂದ್ವಿ. ಇವಾಗ ಇಲ್ಲಿ ನೋಡಿ ಇವಳ ಅವಸ್ಥೆನ ನೋಡಿ. ಇಂಥ ಸುಖ ಯಾರು ತಂದವ್ರು ಹೇಳಿ? ಮಲ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಹೊಡಿತಾ ಕೂತವಳೆ. ಏನು ಮಾಡೋದು ಹೇಳಿ? ಕಬ್ನಲ್ಲಿ ಕುಡಿಯೋಣ ಅಂತ ಬಂದಿದ್ವಿ ಫ್ರೆಂಡ್ಸ್. ಬೇಡ. ನೋಡಿ ಎಷ್ಟು ಕಷ್ಟಪಡ್ತಾರೆ ಇವರೆಲ್ಲ. ಯಪ್ಪ, ಇವಳು ಹಂಗೆ ಮಾಡೋದೇ ಇಲ್ಲ. ಆಫೀಸ್ಗೆ ಹೋಗು, ತಿನ್ನು, ಮಲ್ಕೋ, ಇಷ್ಟೇ ಇವಳು ಕೆಲಸ. ಇನ್ನೇನು ಮಾಡಲ್ಲ ಅಷ್ಟೇ ಫ್ರೆಂಡ್ಸ್, ಇನ್ನೇನು ಮಾಡಲ್ಲ. ಸಿಸ್ಟಮ್ ಮುಂದೆ ಕೂತ್ಕೊಳ್ಳೋದೇ ಇವಳದೊಂದು ಕೆಲಸ. ಸ್ಯಾಲ್ರಿ ಆಗೈತೆ ಫ್ರೆಂಡ್ಸ್, ಫುಲ್ ದರ್ಬಾರು. ಏನು ಗೊತ್ತಾ, ನಮ್ಮ ಊರಿಗೆ ಬಂದ್ವಿ ಇವಾಗ. ಏನು ಮನೆ ಹತ್ರ ಆ್ಯಕ್ಚುಲಿ ನಾವು ಊರಿಂದ ಬಂದಿದ್ದೆ, ನನ್ನ ತಂಗಿ ಬಂದಿದ್ದಾಳೆ ಅನ್ನೋದಕ್ಕೆ. ಸೊ ನೋಡುವ ಅವಳ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಇಲ್ಲೊಂದು ದೇವಸ್ಥಾನ ಇದೆ, ತೋರಿಸ್ತೀವಿ ಬನ್ನಿ. ಫುಲ್ಲು ಫೇಮಸ್ ಅಂದರೆ ಫುಲ್ಲು ಫೇಮಸ್ಸು ಆ ದೇವಸ್ಥಾನ ಗೈಸ್. ಆ್ಯಕ್ಚುಲಿ ನಾವು ಬಂದಿದ್ದೆ, ನನ್ನ ತಂಗಿ ಊರಿಗೆ ಬಂದಿದ್ದಾಳೆ ಅಂತ ಬಂದಿದ್ದು. ಇದೊಂದು ಪವರ್ಫುಲ್ಲು ದೇವರು, ಅರಸಿಕಟ್ಟೆ ಅಮ್ಮ ಅಂತ. ಆಲ್ಮೋಸ್ಟ್ ಗೊತ್ತಿರುತ್ತೆ ನಮ್ಮೂರ ಸೈಡ್ಗೆಲ್ಲ. ಸೊ ಇವಾಗ ಸಂಡೇ ಆಗಿದ್ರಿಂದ ಏನು ನೋಡಿ ಫ್ರೆಂಡ್ಸ್, ಜನ ಇಲ್ಲಿಂದ ಸ್ಟಾರ್ಟ್ ಆಗ್ತಾರೆ. ಇನ್ನು ಇದು ಸ್ಟಾರ್ಟಿಂಗು. ನೋಡ್ತಾ ಇರಿ ಹೆಂಗೆ ಫ್ರೆಶ್ ಅಪ್ಪ ಅಲ್ವಾ? ಯಪ್ಪ, ರಶ್ಶು ಅಂದರೆ ರಶ್ಶು ಗೈಸ್. ಮತ್ತೇನು ಜನನೇ ಇಲ್ಲ ಅಂತ ಇದ್ರೆ ಅಂತ. ಜನ ಅಂದರೆ ಜನ. ಇದೆಲ್ಲ ಮೊದಲು ಮೊಳಗೆಗಳು ಇರಲಿಲ್ಲ ಅಲ್ವಾ? ಇವಾಗಂತೂ ಎಷ್ಟು ಮೊಳಗೆಗಳು ಮಾಡಿದ್ದಾರೆ, ಎಷ್ಟು ಬಾಡಿಗೆ ಬಿಟ್ಟಿದ್ದಾರೆ. ಯಪ್ಪ, ಈ ಥರದೊಂದು ಇಲ್ಲೊಂದು ಸೈಟ್ ಇದ್ದಿದ್ರೆ ಸಾಕಾಯ್ತಿತ್ತು ನನಗೆ. ಬಂದ್ವಿ ಮನೆ ಹತ್ರ, ನೋಡೋಣ ಎಲ್ಲ ಏನು ಮಾಡ್ತಾವ್ರಿ, ಏನು ಮಾಡ್ತಿದ್ರು ನೋಡೋಣ. ಕಾರಲ್ಲಿ ಬಂದ್ರು, ಬೈಕಲ್ಲಿ ಬಂದ್ರು. ನಾಯಿ ಮರಿ ಅವತ್ತಿಂದ ಐತಿ. ನಮ್ಮನೆಯಿಂದ ತಂದ್ರಲ್ಲ ನಾಯಿಯಲ್ಲಿ. ಅದು ಅವರು ನಮ್ಮ ಆಂಟಿ ಮನೆಯಲ್ಲಿ ಚಂದನ್ಕೊಂಡು ಸತ್ತೋಯ್ತು ತಾನೆ, ನಾನು ಹಿಡ್ದಿದ್ದು ಅದು. ಫ್ರೆಂಡ್ಸ್ ಮನೆ ಹತ್ರ ಬಂದಿದ್ದೀವಿ ಇವಾಗ. ಇಲ್ಲಿನಾ
ಅನ್ಸುತ್ತೆ ಫ್ರೆಂಡ್ಸ್. ಇಲ್ಲಿ ಏನೋ ಚೆನ್ನಾಗಿ ನಮ್ಮ ಮನೆ ಬಾ ಲಾಕ್ ಮಾಡ್ಲಾ? ಮನೇಲಿಲ್ಲ ಗೈಸ್, ನಮ್ಮ ಅತ್ತೆ ಮನೆ ಹತ್ರ ಹೋಗ್ತಿದ್ದಾರೆ. ಅದಕ್ಕೆ ನಾವು ಬೈಕ್ ತಗೊಂಡು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಏನೇನು ಮಾಡ್ತಿರ್ತಾರೆ ಎಲ್ಲ, ಯಾರ್ಯಾರಿದ್ದಾರೆ ಅಂತ. ನೋಡಿ ಇವಳು ನೋಡಕ್ ಬಂದ್ರೆ ಅಚ್ಚುಕಟ್ಟಾಗಿ ಮಲ್ಗವಳೆ. ಪಾಪು ತೋರ್ಸೈ ಯಾರ್ದು ಅಂತ. ಚಿನ್ನ ಏನು ಗೊತ್ತಾ, ನಮ್ಮ ಅತ್ತೆ ಮನೆಗೆ ಬಂದಿದ್ವಿ ಇವಾಗ ಪಾಪು ನೋಡೋಣ ಅಂತ. ಇದು ನಮ್ಮ ಅತ್ತಿಗೆ ಪಾಪು ನೋಡಿ ಹೆಂಗಿದೆ, ನನ್ನಂಗಿದೆಯಾ? ಇಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ರ ಥರ ಆಗಬೇಕು ನಾನು ಅಂದರೆ ಏನು ಹಾಕ್ಬೇಕು ಹೇಳಿ ಗೈಸ್, ಹಾಕ್ತೀನಿ ನೋಡಿ. ಅವರು ನಮ್ಮ ಅತ್ತಿಗೆ ಹಾಯ್ ಮಾಡಿ. ಹಾಯ್ ಇವಳು ತೋರಿಸಿ ಈಗ ನೋಡಿ. ನಾವು ಬಂದಿರೋದಕ್ಕೆ ಪಾಪ ನಮ್ಮ ಅಣ್ಣನ ಕೈಲಿ ಮೊಟ್ಟೆ ಪಪ್ಸು ಜ್ಯೂಸು ಎಲ್ಲ ತರಿಸಿದ್ದಾರೆ ನೋಡಿ. ಇವಳಂತೂ 24 ಗಂಟೆ ತಿಂತಾನೆ ಇರೋದೇ ಕೆಲಸ. ಇವಳಿಗೆ ಬರೀ ಮನೆ ಕೊಡೋದೇ ಕೆಲಸ, ಪಾಪ ಆಟಾಡ್ಸೋದೇ ಹಾಯ್ ಮಾಡೆ. ನೋಡಿ ಫ್ರೆಂಡ್ಸ್, ಬೆಂಗಳೂರಿಂದ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ. ಫುಲ್ ಎಲ್ಲ ಅವ್ರದ್ದೇ ಅಡುಗೆ ಎಲ್ಲ ಇವತ್ತು. ಇವಳು ಚಿಕನ್ ಮಾಡ್ತಾ ಇದ್ದಾಳೆ. ಹಾಯ್ ಮಾಡೇನು, ಇವಳು ನನ್ನ ಫ್ರೆಂಡ್. ಫುಲ್ ಇನ್ನೋಸೆಂಟ್ ಅಂದ್ರೆ ಇವಳು. ಸಿಸ್ಟರ್ ಹಾಯ್ ಮಾಡ. ಫುಲ್ಲು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ನೋಡಿ. ಎಲ್ಲ ಇವತ್ತು ಇವಳದೇ ಫುಲ್ಲು ಚಿಕನ್ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ವಿಡಿಯೋಗೋಸ್ಕರ ಬಂದು ಇಲ್ಲಿ ಪೋಸ್ ಕೊಡ್ತಾ ಇದ್ದಾಳೆ ಫ್ರೆಂಡ್ಸ್. ಹಾಂ ನೋಡಿ, ಇವಳು ಮಾಡ್ತಾ ಇರೋದು ಪಾಪ ವಿಡಿಯೋ ನೋಡಿ. ಇಲ್ಲೊಬ್ರು ಇಲ್ಲೊಬ್ರು ಇಲ್ಲೊಬ್ರು. ಇದನ್ನ ಹಾಕ್ಬೇಕು ಅನ್ಸುತ್ತೆ ಪಲ್ವಿ. ಶೋ ತೋರಿಸ್ತವಳಿ. ಹಾಂ ಇದು ಹಿಂಗ್ ಬರ್ಬೇಕಿತ್ತು ಉರಿ ಜಾಸ್ತಿ ಪಲ್ವಿ. ಹಿಂಗೆ ಮಾಡ್ತಿದ್ದಿ, ಈಗ ಹೆಂಗ್ ಕೈಯಲ್ಲಿ ಆಡಿಸ್ತೀಯಾ? ಅವಳು ಹೆಂಗೋ ಅಲ್ಲಾಡಿಸ್ತಾಳೆ ನೀನು ಮಾಡು. ತಿನ್ನಕ್ ಮಾತ್ರ ಅಷ್ಟೇ, ಕೆಲಸ ಮಾಡೋಕ್ಕೆಲ್ಲ ವಿಡಿಯೋ ಮಾಡ್ತಿದ್ವಿ ಅಂತ ಜಸ್ಟ್ ಹಂಗೆ ಪೋಸ್ಟ್ ಕೊಡ್ತಿದ್ದಾರೆ. Ah!